ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಸುದ್ದಿ. ಅವನು ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು ಯಾರಾದರೂ ಏರ್ಪೋರ್ಟಲ್ಲಿ ಹೂಹಾರ ತಗೊಂಡು ಹೋದರೆ ಅವರ ವಿಡಿಯೋ ಮಾಡಿ ಅವರು ನಿಜವಾದ ಇಂಥ ವಿಕೃತ ಕಾಮಿಗಳಿಗೆ ಸಪೋರ್ಟ್ ನೀಡೋರು ಅಂತೇಳಿ ಸುದ್ದಿ ಮಾಡಬೇಕಾಗುತ್ತೆ. ಏನಾಗಿದೆ ಈ ದೇಶಕ್ಕೆ, ಏನಾಗಿದೆ ಈ ರಾಜ್ಯಕ್ಕೆ, ಯಾವ್ಯಾವ ಕಾರಣಕ್ಕಾಗಿ ಜೈಲಿಗೆ ಹೋದವರಿಗೆ ನಮಸ್ಕಾರ ಮಾಡೋದೇನ್ರಿ? ದೂರ ಇಡ್ರಿ ಅವ್ರನ್ನ. ಇಂಥವನು ಬಂದಾಗ, ಇಂಥ ಒಬ್ಬ ವಿಕೃತ ಬಂದಾಗ ಯಾರಾದರೂ ಹಾರ ತುರಾಯಿ ತಗೊಂಡು ಹೋದರೆ ಆತನ ವಿಡಿಯೋ ಖಂಡಿತವಾಗ್ಲೂ ನಮ್ಮ ಬಳಿ ಇರುತ್ತೆ. ಆತನನ್ನು ಸತಾಯಿಸ್ಬಿಡ್ತೀವಿ ನಾವು. ಯಾಕಂದರೆ ವಿಕೃತ ಕಾಮಿಗೆ ಸಾಥ್ ಕೊಟ್ಟವ ಅಂತೇಳಿ, ವಿಕೃತ ಕಾಮಿಗೆ ಹಾರ ಹಾಕಿದವ ಅಂತೇಳಿ. ಹೋಗಿದ್ರೆ ಆತನ ಮನೆಯವರು ಆತನ ಹೊರಗೆ ಬೀಸಾಕಬೇಕು ಮನೆಯಿಂದ. ಅರ್ಥ ಆಯ್ತಲ್ಲ ನಿಮಗೆ? ಯಾರಾದರೂ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಈ ಥರನ್ನ ಜೈ ಅಣ್ಣ ಜೈ ಅಕ್ಕ ಅಂತ ಏನಾದರೂ ಹೇಳಿದರೆ ಆತನನ್ನು ವಿಕೃತ ವ್ಯಕ್ತಿ ಅಂತಲೇ ಅಂದ್ಕೋಬೇಕು. ಗೊತ್ತಾಯ್ತಲ್ಲ? ನೆನಪಿಡಿ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಈ ಸಾರಿ ಆದರೂ ಇಂಥ ಗಂಧಿನಾಲಿಕ ಕೀಡೆ ಅಂತಾರಲ್ಲ, ಇಂಥವರನ್ನು ಎಷ್ಟು ಅಸಹ್ಯದ ಪರಮಾವಧಿ ಥರ ಸಮಾಜ ನೋಡಬೇಕು ಅಂತಂದರೆ ನಿಮ್ಮ BJP ಕಾಂಗ್ರೆಸ್ JDS ನಮಗೆ ಬೇಕಾಗಿಲ್ಲ. ನಮಗೆ ಸಮಾಜ ಶುದ್ಧವಾಗಿರಬೇಕು. ಇಂಥವರನ್ನು ಖಂಡಿತವಾಗಲೂ ಆರತಿ ಎತ್ತೋದು, ಹೂಹಾರ ಹಾಕೋದು ಏನಾದರೂ ನೀವು ಮಾಡಿದ್ರಿ, ನಿಮ್ಮನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ. ಇನ್ನು ವಿದೇಶದಲ್ಲಿ ಅಡಗಿ ಕುಳಿತಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಬರ್ತಾ ಇದ್ದಾನೆ. ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಬಂಧಿಸಲು ಪೊಲೀಸರು ಸಿದ್ಧವಾಗಿದ್ದಾರೆ. SIT ಅವರನ್ನು ವಶಕ್ಕೆ ಪಡೆದುಕೊಳ್ಳುತ್ತೆ. ಅಥವಾ ಈ ವಲಸೆ ಪೊಲೀಸರು ಅಂತಿರ್ತಾರೆ, ಅಂದರೆ ಆ ಒಂದೊಂದು ಕಡೆಯಿಂದ ವಲಸೆ, ಅದು ಏರ್ಪೋರ್ಟ್ ಒಳಗಿರುವಂಥದ್ದು, ಅವರೇ ಬಂಧಿಸ್ತಾರ. ಈ ಎಲ್ಲ ಮಾಹಿತಿಗಳನ್ನು ಈ ರಿಪೋರ್ಟ್ನಲ್ಲಿ ನೀವು ನೋಡ್ಬೋದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವೇಗೌಡರ ಮನೆ ಮಾನವನ್ನ ವಿಶಾಲ ಕರ್ನಾಟಕದಲ್ಲಿ 3 ಕಾಸಿಗೆ ಹರಾಜು ಹಾಕಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ರಾಜ್ಯಕ್ಕೆ ವಾಪಸ್ಸಾಗ್ತಿದ್ದಾನೆ. ಮಧ್ಯಾಹ್ನ 3 ಗಂಟೆಗೆ ಜರ್ಮನಿಯ ಮ್ಯೂನಿಚ್ನಿಂದ ಹೊರಟ ಫ್ಲೈಟ್ ಹತ್ತಿರೋ ಸಂಸದ ಮಧ್ಯರಾತ್ರಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದು, ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ಆಸ್ಟ್ರೇಲಿಯಾ ವಿಯೆನ್ನಾಗೆ ಬಂದು ವಿಮಾನ ಬದಲಾವಣೆ ಮಾಡಿಕೊಂಡು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಎಂಟ್ರಿ ಕೊಡೋ ಹೊತ್ತಿಗೆ ಮಧ್ಯರಾತ್ರಿ 1 ಗಂಟೆ ಆಗಿರುತ್ತೆ. ಲುಫ್ತಾನ್ಸಾ ವಿಮಾನವನ್ನೇ ಬುಕ್ ಮಾಡಿರೋದ್ರಿಂದ ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇರ್ತಾರೆ. ಮ್ಯೂನಿಚ್ನಿಂದ ಯಾವಾಗ ಫ್ಲೈಟ್ ಡೋರ್ ಬಂದ್ ಆಗುತ್ತೋ ಆಗ ಅಸಲಿ ಆಟ ಶುರುವಾಗುತ್ತೆ. SIT ಪೊಲೀಸರಿಗೆ ಎಲ್ಲ ಮಾಹಿತಿ ಸಿಗುತ್ತೆ. ಪ್ರಜ್ವಲ್ ರೇವಣ್ಣ ಬರ್ತಿದ್ದಂತೆಯೇ ಏನೇನು ಕ್ರಮ ಕೈಗೊಳ್ಳಬೇಕು, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಎಲ್ಲೆಲ್ಲಿ ಸಿಬ್ಬಂದಿಗಳನ್ನ ಹಾಕಬೇಕು, ಮಾಧ್ಯಮಗಳ ಕಣ್ತಪ್ಪಿಸೋದು ಹೇಗೆ ಅಂತ ADGP BK ಸಿಂಗ್ ಹಾಗೂ ಪೊಲೀಸ್ ಆಯುಕ್ತರು ಸಭೆ ಮಾಡಿದ್ದಾರೆ. ಓಕೆ, ಏನಾಗಬಹುದು ನಾಳೆ ಅನ್ನುವಂಥ ಕುತೂಹಲಗಳಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈತನ ಬಂದಾಗ ಜೈಕಾರ, ಆ್ಯಪಲ್ ಹಾರ ಇಂಥದ್ದು ಯಾವನಾದರೂ ಮಾಡಿದರೆ ಖಂಡಿತವಾಗ್ಲೂ ಕೂಡ ಆತನ ಮೇಲೆ ಡೌಟ್ ಪಡಬೇಕಾಗತ್ತೆ. ಈತನು ಕೂಡ ಇಂಥ ಕುಕೃತ್ಯಗಳಲ್ಲಿ 2000 ವಿಡಿಯೋಗಳನ್ನು ಮಾಡೋದ್ರಲ್ಲಿ ಸಹಕರಿಸಿದ್ದ ಅಂತೇಳಿ ಅನುಮಾನ ಪಡಬೇಕಾಗತ್ತೆ. ನೆನಪಿಡಿ, ಇಂಥವರನ್ನು ಸಮಾಜ ಯಾವ ರೀತಿ ಅಂತಂದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೆಟ್ಟ ಹುಳುಗಳ ರೀತಿಯಲ್ಲಿ ದೂರ ಇಡಬೇಕು. ಕೆಟ್ಟ ಹುಳುಗಳ ರೀತಿಯಲ್ಲಿ ಅದು ಯಾರೇ ಆಗಿರಲಿ. ನಮಗೇನೆ ದುಃಖ ಇದೆ, ದೇವೇಗೌಡರಂಥ ಫ್ಯಾಮಿಲಿಯಲ್ಲಿ ಹಿಂಗಾಗಬೇಕಾಗಿತ್ತ, ಕುಮಾರಸ್ವಾಮಿ ರೇವಣ್ಣ ಇರುವಂಥ ಫ್ಯಾಮಿಲಿಯಲ್ಲಿ ಹಿಂಗಾಗಬೇಕಾಗಿತ್ತ. ರಾಜಕೀಯ ನಾಯಕರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಡಿ, ಬರಲೇಬೇಡಿ. ಯಾರು ಕೂಡ ಆತನ ಪೊಲೀಸರು ಎತ್ತಾಕೊಂಡು ಹೋಗಬೇಕು. ನಮಗೆ ವಿಧಿ ಇಲ್ಲ, ನಿಮಗೆ ಶೂಟಿಂಗ್ ಮಾಡಿ ತೋರಿಸ್ಬೇಕಾಗತ್ತೆ. ನಿಜವಾಗ್ಲೂ ನಮಗೂ ಆತನನ್ನು ಕವರ್ ಮಾಡಲಿಕ್ಕೆ ಮನಸ್ಸಿಲ್ಲ. ಆದರೆ
ಒಂದು ಪತ್ರಿಕಾ ಧರ್ಮವಾಗಿ ನಾವು ಅದನ್ನು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.